ಎಲ್ಲರಿಗೂ ನಮಸ್ಕಾರ. ನಂದು ಇವತ್ತಿನ ವಿಡಿಯೋ ಏನಂದರೆ, ನಾನು ಗಿಡಗಳು ತಂದಿದ್ದೀನಿ. ಸ್ವಲ್ಪ ಗಿಡ, ಆ ಗಿಡ ಯಾವ ರೀತಿ ನಾನು ಇಟ್ಕೋತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನನ್ನ ಮಗಳು ಇವತ್ತು ಸ್ವಲ್ಪ BBMP ಆಫೀಸಲ್ಲಿ ಕೆಲಸ ಇತ್ತಂತ ಇಬ್ಬರು 2 ವೀಲರಲ್ಲಿ ಹೋಗಿದ್ರಿ. ಹೋಗ್ಬಿಟ್ಟು ಬರಬೇಕಾದ್ರೆ ನರ್ಸರಿ ಕಾಣಿಸ್ತು. ಸರಿ, ನಾನು ತುಳಸಿ ಗಿಡ ತೊಗೊಳೋಣ ಅಂತ ಹೋಗಿದ್ದು. ಯಾಕಂದ್ರೆ ನಮ್ಮ ಮನೇಲಿ ತುಳಸಿ ಗಿಡ ಒಣಗೋಗಿ ಹತ್ರ 1-1.5 ತಿಂಗಳಾಗೋಯ್ತು. ಹೋದಾಗ ನನ್ನ ಮಗಳು ನಾನು ತುಳಸಿ ಗಿಡ 2 ತೊಗೊಂಡೆ. ನಂತರ ನೋಡಿ ನನ್ನ ಮಗಳು ವಾಸ್ತು ಗಿಡ ಮಮ್ಮಿ, ವಾಸ್ತು ಗಿಡ ಮನೇಲಿಟ್ಟರೆ ತುಂಬ ಒಳ್ಳೆಯದಂತೆ ಅಂದರು. ನೋಡಿ ಈ ಥರ ಪಿಂಗಾಣಿ ಇದು ತೊಗೊಂಡಿದ್ದೀನಿ ಕ್ರೀಮ್ ಕಲರಲ್ಲಿ. ಅದ್ರ ಮೇಲೆ ಬಂದ್ಬಿಟ್ಟು ಒಂಥರ ಬ್ಲಾಕ್ ಡ್ರಾಯಿಂಗು ಆ ಥರ 2 ತೊಗೊಂಡಿದ್ದೀನಿ ವಾಸ್ತು ಗಿಡ ಇಡೋದಕ್ಕೆ. ನೋಡಿ ಅವು 2 ವಾಸ್ತು ಗಿಡ ಮತ್ತು ವೀಳ್ಯದೆಲೆ ಗಿಡ, ಬಿಳಿ ತುಳಸಿ, ಕಪ್ಪು ತುಳಸಿ ಇಷ್ಟು ತಂದಿದ್ದೀನಿ. ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಲ್ಲ ಪಿಂಗಾಣಿ ಇದು, ಅದೊಂಥರ ಪಾಟು ಮನೆ ಒಳಗಡೆ ಇಡೋದಕ್ಕೆ. ಅದು ತುಂಬ ಚೆನ್ನಾಗಿರುತ್ತೆ ಅಂತ ತಂದಿದ್ದೀನಿ. ನನಗೆ ಅದು ತುಂಬ ಇಷ್ಟ ಆಯಿತು. ನಾನು ಅವ್ನು ಸ್ವಲ್ಪ ಹೇಳ್ದ ರೇಟು, ಆದರೆ ನಾನು ಅವನ ಹತ್ರ 300-350 ಹೇಳ್ದೆ. ಸ್ವಲ್ಪ ನಾನು ಗೋಜರ್ದಿ ಕಡಿಮೆ ರೇಟ್ ಮಾಡ್ಕೊಂಡು ತೊಗೊಂಬಂದೆ. ಅದು ಒಳಗಡೆ ಫಸ್ಟು ನಾನು ಜಲ್ಲಿ ಚಕ್ಕೆ ಕಲ್ಲು ಥರ ಸೇರಿಸ್ತಾಯಿದ್ದೀನಿ. ಸೇರಿಸಿ ನಂತರ ಅದಕ್ಕೆ ನಾನು ಮಣ್ಣು, ನಮ್ಮ ಮನೆ ಹತ್ರನೇ ಪಾಯ ತೆಗ್ದಿರೋ ಮಣ್ಣಿತ್ತು. ಮಣ್ಣು ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ ಮಣ್ಣನ್ನು ತಂದು ಫಸ್ಟ್ ಕೆಳಗಡೆ ಮಣ್ಣು ಹಾಕಿದೆ. ನಂತರ ಅದ್ರ ಮೇಲೆ ಒಂದು ಸ್ವಲ್ಪ ಗೊಬ್ಬರ ಸೇರಿಸ್ತಾಯಿದ್ದೀನಿ. ನಾನು ಊರಿಗೆ ಜಾತ್ರೆಗೆ ಹೋದಾಗ ಗೊಬ್ಬರ ಒಂದು 10 kg ಅಷ್ಟು ಗೊಬ್ಬರ ತಂದಿದ್ದೆ, ಪ್ಯೂರ್ ಗೊಬ್ಬರ. ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇವಾಗ ನೋಡಿ ಏನು ಸ್ನೇಕ್ ಪ್ಲ್ಯಾಂಟ್ ಅಂತ, ಇದು ವಾಸ್ತು ಗಿಡ ಅಂತೆ, ಮನೆ ಒಳಗಡೆ ಇಡೋದು. ಅದನ್ನು ನಾನು ಕವರ್ ಕಿತ್ಬಿಟ್ಟು ಮಣ್ಣು ಸಮೇತ ಕಿತ್ತು ಆ ಪಾಟಲ್ಲಿ ಇಟ್ಟಿದ್ದೀನಿ. ನೋಡಿ ಅದನ್ನ ಇಟ್ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಎಷ್ಟು ಮಣ್ಣು ಬೇಕು ಅಷ್ಟು ಸೇರಿಸಿ ಗೊಬ್ಬರ ಹಾಕಿ ಅದನ್ನು ಸಪ್ರೇಟಾಗಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ನಂತರ ಇನ್ನೊಂದು ಗಿಡ, ಅದು ವಾಸ್ತು ಗಿಡನಂತೆ, ಅದ್ರ ಹೆಸರು ನನಗೆ ಗೊತ್ತಿಲ್ಲ. ನೀವು ಗೊತ್ತಿದ್ದರೆ ನನಗೆ ಹೇಳಿ ಕಮೆಂಟ್ ಮಾಡಿ. ನೋಡಿ ಈಗ ನಾನು ಇದನ್ನು ಯಾವ ರೀತಿ ತೆಗೆಯೋದು ಅಂದ್ಕೊಂಡೆ, ಏನರ ಮುಟ್ಟಿದ್ರೆ ಮುರಿದೋಗಂಗಿದೆ, ಭಯ ಬಂತು ನನಗೆ ಗಿಡ ಹಾಳಾಗುತ್ತೇನೋ ಅಂತ. ಆವಾಗ ನಾನೇನು ಮಾಡಿದೆ, ಒಂದು ಕಂಬಿಯಿಂದ ಕೆಳಗಡೆ ಆ ಪಾಟ್ನ ಕೆಳಗಡೆ ಹೊಡೆದಿದ ತಕ್ಷಣ ನೋಡಿ ಮಣ್ಣು ಮೇಲೆ ಬಂತು, ಗಿಡನೂ ಮೇಲೆ ಬಂತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಹೊರಗಡೆ ಬಂತಂದರೆ ನನಗೆ ಫುಲ್ ಖುಷಿ ಆಯಿತು. ಒಂದು ಮುರಿದಿರ ಬಂತಲ್ಲಪ್ಪ ಅಂತ. ಇದ್ರ ಬಂದುಬಿಟ್ಟು ನಾನು ಇವಾಗ ಇನ್ನೊಂದು ಪಾಟಲ್ಲಿ ಇಟ್ಕೊತಾ ಇದ್ದೀನಿ, ಆ ಥರ ಆ ವೈಟ್ ಕ್ರೀಮ್ ಕಲರ್ ಪಾಟಲ್ಲಿ. ಇದು ಬಂದು 1 ವಾರಕ್ಕೆ ಒಂದ್ಸಲ ನೀರು ಹಾಕಬೇಕಂತೆ, ದಿನ ಹಾಕ್ಬಾರ್ದಂತೆ. ಇದನ್ನು ಮನೇಲಿ ಇಟ್ಕೊಳೋಕ್ಕೋಸ್ಕರ ನಾನು ಮತ್ತೆ ಅದನ್ನು ರೆಡಿ ಮಾಡಿ ಅದಕ್ಕೊಂದು ಸ್ವಲ್ಪ ಮಣ್ಣೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕಿ ಗೊಬ್ಬರ ಹಾಕಿ ಅದನ್ನು ಸಪ್ರೇಟಾಗಿ ಇಟ್ಕೊಂಡೆ. ನಂತರ ಇನ್ನೊಂದು 2 ಪಾಟ್ ಇತ್ತು ನಮ್ಮ ಮನೇಲಿ. ಆ ಪಾಟಿಗೆ ನಾನು ವೀಳ್ಯದೆಲೆ ಗಿಡ ತಂದೆ. ಅದನ್ನು ನಾನು ಅದಕ್ಕೆ ಮಣ್ಣೆಲ್ಲ ಹಾಕಿ ಮತ್ತು ಗೊಬ್ಬರ ಹಾಕಿ ವೀಳ್ಯದೆಲೆ ಗಿಡನೂ ಇಟ್ಕೊಳ್ತಾ ಇದ್ದೀನಿ. ಅದು ಇಟ್ಕೊಂಡಿದ್ದಾಯ್ತು, ಈಗ ರೆಡಿ ಆಯಿತು. ಈಗ ನಂತರ ನೋಡಿ ನಾನು ವಾಸ್ತು ಗಿಡನ ನಾನು ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ನೋಡಿ ಇದ್ರ ಬಗ್ಗೆ ನನಗೆ ಹೇಳಿ. ನನಗೆ ಇದ್ರ ಬಗ್ಗೆ ಹೆಸರು ಗೊತ್ತಿಲ್ಲ. ನನ್ನ ಚಾನಲ್ ಮೊದಲನೇ ಸಲ ನೋಡೋರಾದರೆ ಮುತ್ತಮ್ಮ ಕನ್ನಡ ಚಾನಲ್ಲು ಎಲ್ಲ ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಈ ಥರ ವಿಡಿಯೋ ಅವಾಗ ಮಾಡಿ ಹಾಕ್ತಾಯಿರ್ತೀನಿ. ನೀವೆಲ್ಲ ನೋಡಿ ನನಗೆ ಕಮೆಂಟ್ ಮಾಡಿ ನನ್ನ ಕಮೆಂಟ್ ಬಾಕ್ಸ್ಗೆ. ನೋಡಿ ಇವಾಗ ತುಳಸಿ ಗಿಡ, ಬಿಳಿ ತುಳಸಿ, ಕಪ್ಪು ತುಳಸಿ ಎಲ್ಲ ರೆಡಿ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ನಾನು 1 ತಿಂಗಳಾಗಿತ್ತು ನಾನು ಪೂಜೆ ಮಾಡೋದಕ್ಕೆ. ನೋಡಿ ನಾನು ತುಳಸಿ ಕಟ್ಟೆ ಈ ರೀತಿ ಇಟ್ಕೊಂಡಿದ್ದೀನಿ. ನನಗೆ ಬೇಜಾರಾಗ್ತಾಯಿತ್ತು, ಯಾಕಪ್ಪ ತುಳಸಿ ಗಿಡ ಒಣಗೋಯ್ತು ಅಂತ ಏನೋ ಒಂದು ಮನಸ್ಸಲ್ಲಿ ಟೆನ್ಷನ್ನು, ಏನೋ ಒಂದು ಇದು ಮಾಡ್ಕೋತಾ ಇದ್ದೆ. ಈಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ ಎಲ್ಲರೂ ಖುಷಿ ಪಡಿ. ಥ್ಯಾಂಕ್ ಯು ಫ್ರೆಂಡ್.